ಯಾರೋ ಕೇಳಿದ್ರು ನಿಮ್ಮದು ಮೌನ ಆಗಿದೆಯಾ ಅಂತ. ಹೌದು, ನಂದು ಮೌನ ಆಗಿದೆ. ಗೂಗಲ್ ಪಿನ್ಗೆ ಅಪ್ಲೈ ಮಾಡಿದ್ದೀನಿ. ಕೆಲವು ಜನ ಹೇಳ್ತಾರೆ ಗೂಗಲ್ ಪಿನ್ ಇವಾಗ ಬರೋದಿಲ್ಲ, ಹಂಗೆ ಡೈರೆಕ್ಟಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೊಸ್ದಾಗಿ ಅಪ್ಲೈ ಮಾಡಿದ್ದೀರಾ, ಬಂದರೂ ಬರ್ಬೋದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ನೋಡಿ ಅಂತ ಆ ಥರನೂ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಯಾವ ಥರ ಬರುತ್ತೋ ಅಂತ, ನೋಡಿ ತಿಳಿಸ್ತೀನಿ. ವಾಚ್ ಟೈಮೆಲ್ಲ ಹೆಂಗೆ ಕಂಪ್ಲೀಟ್ ಮಾಡಿದ್ರಿ ಅಂತ ಕೇಳಿದ್ದಾರೆ. ಅದು 1 ವರ್ಷನೇ ಆಯಿತು ನಂದು ವಾಚ್ ಟೈಮು ಕಂಪ್ಲೀಟ್ ಮಾಡೋದಕ್ಕೆ. ತುಂಬ ಕಷ್ಟ ಆಯಿತು. ಇವಾಗೆಲ್ಲ ಕಷ್ಟನೇ, ತುಂಬ ಕಷ್ಟ ಆಗುತ್ತೆ ವಾಚ್ ಟೈಮೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ. ನಂದು ಲಾಸ್ಟಲ್ಲಿ ವಿಡಿಯೋಸು ನಾನು ಅಪ್ಲೋಡ್ ಮಾಡಿದೆ, ಅದು ನಂದು ಚೆನ್ನಾಗಿ ರೀಚ್ ಆಯಿತು. ನಾನು 4,000 ವಾಚ್ ಟೈಮ್ಗಿಂತಲೇ ಜಾಸ್ತಿ ವಾಚ್ ಟೈಮು ಆಗೋಯ್ತು ನಂದು. ಒಂದು 8,000 ವಾಚ್ ಟೈಮೇ ಆಗೋಯ್ತು. ಸ್ಟಾರ್ಟಿಂಗ್ 1 ವರ್ಷವರೆಗೂ ಏನೂ ಅಷ್ಟೊಂದು ಬಂದಿರಲಿಲ್ಲ. ಒಂದು 3,000 ವಾಚ್ ಟೈಮ್ ಆಗಿತ್ತು. ಆಮೇಲೆ ಸರಿ, ಇನ್ನು 1 ಇಯರ್ ಬಿಟ್ಟರೆ ಮತ್ತೆ ಕಡಿಮೆ ಆಗಿಬಿಡುತ್ತೆ, ಇನ್ನು ಮತ್ತೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಫರ್ಟ್ ಹಾಕಿದೆ. ಅದು ಜಾಸ್ತಿನೇ ವಾಚ್ ಟೈಮು ಆಗೋಯ್ತು. ಯಾವ ಥರ ವಾಚ್ ಟೈಮ್ ಮಾಡ್ಕೊಳ್ಳೋದು ಅಂತ ಕೇಳ್ತಾರೆ ಕೆಲವು ಜನ. ಇದು ತುಂಬ ಮೆಥಡ್ಸ್ ಇದೆ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ವಿಡಿಯೋಸ್ ಓಡಿದ್ರೂ ಕಂಪ್ಲೀಟ್ ಆಗುತ್ತೆ. ಅದು ಕಷ್ಟ ಆಗುತ್ತೆ ಅಂದರೆ ನಮ್ಮ ವಿಡಿಯೋಗಳನ್ನ ಪ್ಲೇಲಿಸ್ಟ್ಗೆ ಹಾಕಿಬಿಟ್ಟು ನಮಗೆ ಗೊತ್ತಿರೋರು ಇರ್ತಾರೆ ಅಲ್ವಾ, ಅವ್ರಿಗೆ ಹೇಳಬೇಕು. ಸ್ವಲ್ಪ ನೈಟಲ್ಲಿ ಫ್ರೀ ಇರುತ್ತೆ ಫೋನೆಲ್ಲ ಅವ್ರದ್ದು, ಆವಾಗೆಲ್ಲ ಆನ್ ಮಾಡಿ ಬಿಡಿ ಸ್ವಲ್ಪ ಅಂತ ಕೇಳಿಕೊಂಡ್ರೆ ಅವರು ಪ್ಲೇ ಮಾಡಿ ಬಿಡ್ತಾರೆ. ಆವಾಗಲೂ ಸ್ವಲ್ಪ ಕಂಪ್ಲೀಟ್ ಆಗುತ್ತೆ. ಮತ್ತು ನಮ್ಗೆ ಇವಾಗ ಲೈವಲ್ಲಿ ಬಂದಿರೋರೆಲ್ಲ ತುಂಬ ಕ್ಲೋಸ್ ಆಗಿರ್ತಾರೆ. ಅವರು ನಮ್ಮ ಪ್ಲೇಲಿಸ್ಟ್ ಎಲ್ಲ ಅವ್ರಿಗೂ ಸಿಗುತ್ತೆ. ಅವ್ರಿಗೂ ಹೇಳಿದ್ರು ಅವರು ಆನ್ ಮಾಡಿ ಬಿಡ್ತಾರೆ. ತುಂಬ ಮೆಥಡ್ಸ್ ಇದೆ ಮಾಡ್ಕೊಳ್ಳೋದಕ್ಕೆ. ಮತ್ತು ಇವಾಗ ಅಮೌಂಟ್ ಕೊಟ್ಟು ಕೂಡ ಸಹ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಆ ಥರನೂ ಇದೆ. ಬಟ್ ನಂದು ವಿಡಿಯೋಸ್ ಓಡಿದೆ, ಅದರಿಂದನೇ ವಾಚ್ ಟೈಮು ನಂದು ಕಂಪ್ಲೀಟ್ ಆಗಿದೆ. ನಾನು ಅಮೌಂಟ್ ಕೊಟ್ಟು ಮಾಡಿಸ್ಕೊಳ್ಳೋದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ನಾನು ಮಾಡಲಿಲ್ಲ. ಆ ವಿಡಿಯೋಸ್ ಓಡಿದ್ರೂ ಆಗಲಿ ಓಡ್ದಿರೋ ಇದ್ರೂ ಆಗಲಿ ಅಂದ್ಬಿಟ್ಟು ನಾನು ಈ ಥರನೇ ಮಾಡಿಕೊಂಡೆ. ಎಷ್ಟು ದಿವಸ ಆದರೂ ಪರವಾಗಿಲ್ಲ ಅಂತ. ಓಡುತ್ತೆ ವಿಡಿಯೋಸು, ತುಂಬ ಕಷ್ಟ ಇದೆ. ಬಟ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಡಾಲರ್ಸ್ ಮಾಡೋದಂತೂ ವಿಪರೀತ ಕಷ್ಟ ಇದೆ. ಡೈಲಿ ಅಪ್ಲೋಡ್ ಮಾಡ್ತಾಯಿದ್ರೆ ವಿಡಿಯೋ $1 ಆಗೋದಕ್ಕೆ ಎಷ್ಟು ಕಷ್ಟ ಬೀಳಬೇಕಾಗುತ್ತೋ. ಮೆಂಬರ್ಶಿಪ್ ತೊಗೊಂಡ್ರೆ ಬೇಗ ಆಗಿಬಿಡುತ್ತೆ. ಇವಾಗ ನಾವು ಲೈವ್ಗೆ ಹೋಗ್ತೀವಿ, ಅವರು ಕೆಲವು ಜನ ನಮ್ಮದು ಮೆಂಬರ್ಶಿಪ್ ತೊಗೊಂಡಿರ್ತಾರೆ. ಅದು ಮತ್ತು ನಾವು ಲೈವ್ ರನ್ ಮಾಡಿರೋದು ಅದು ಮತ್ತು ನಮ್ಮ ವಿಡಿಯೋಸು ಈ ಥರ ಎಲ್ಲ ಮಾಡಿಕೊಂಡು ಹೋದರೆ ಬೇಗ ಡಾಲರ್ಸ್ ಆಗ್ತಾ ಹೋಗುತ್ತೆ. ಒಂದೇ ಒಂದನ್ನು ನಂಬ್ಕೊಂಡಿದ್ರೆ ಕಷ್ಟ ಆಗುತ್ತೆ. ಏಕೆಂದರೆ ನಾವು ಇವಾಗ ಸ್ಟಾರ್ಟಿಂಗ್ ಅಲ್ವ ಬಂದಿರೋದು, ಕಷ್ಟ ಆಗುತ್ತೆ. ತುಂಬ ಸಬ್ಸ್ಕ್ರೈಬರ್ಸ್ ಇದ್ದರೆ ಅದ್ರದ್ದು ಅವಶ್ಯಕತೆ ಏನೂ ಇರೋದಿಲ್ಲ. ಇಲ್ಲ ನಾವು ವಿಡಿಯೋಸ್ ಹಾಕಿ ಮಾಡ್ಕೊತೀವಿ ಅಂದರೆ ನೀವು ಒಳ್ಳೆ ಕ್ವಾಲಿಟಿ ಇರೋ ವಿಡಿಯೋಸ್ ಹಾಕಬೇಕಾಗುತ್ತೆ. ನಾವು ಹಾಕಿದ್ರೂ ನಮ್ಮ ಥರ ವಿಡಿಯೋಸು ಎಷ್ಟೋ ಜನ ಹಾಕಿರ್ತಾರೆ, ಅವ್ರದ್ದು ನಮ್ಮದು ನೋಡೋದು ಕಷ್ಟ. ಆ ಥರ ಆಗಿಬಿಟ್ಟಿದೆ. ಬಟ್ ಪ್ರಯತ್ನ ಪಟ್ಟರೆ ಆಗುತ್ತೆ ಸಕ್ಸಸ್ಸು. ಆಗಲಿಲ್ಲ ಅಂದರೂ ಅಮೌಂಟ್ ಕೊಟ್ಟು ತುಂಬ ಜನ ಮಾಡಿಸ್ಕೊತಾ ಇದ್ದಾರೆ. ಆ ಥರನೂ ಮಾಡಿಸ್ಕೊಬೋದು. ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಗೇನ್ ಮಾಡೋದು ಅಂತ ಕೆಲವು ಜನ ಕೇಳ್ತಾರೆ. ನಾವು ಲೈವ್ ಮಾಡಿದ್ರೆ ತುಂಬ ಜನ ಸಬ್ಸ್ಕ್ರೈಬರ್ಸು ಸಿಗ್ತಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಲೈವ್ ಮಾಡಿದಾಗ ಅಷ್ಟೊಂದು ಜನ ನಮ್ಮ ಲೈವ್ಗೆ ಬರೋದಿಲ್ಲ, ತುಂಬ ದಿವಸ ತೆಗೆದುಕೊತಾರೆ. ಆಮೇಲೆ ಬರ್ತಾ ಜಾಸ್ತಿ ಜನ ಆಗ್ತಾರೆ, ಸಬ್ಸ್ಕ್ರೈಬರ್ಸು ಜಾಸ್ತಿ ಜನ ಆಗ್ತಾರೆ. ಕೆಲವು ಜನ ಹೊರಗಡೆ ಹೋದಾಗ ಅಂಗಡಿಗಳ ಹತ್ರ ಅಲ್ಲಿ ಇಲ್ಲಿ ಅವ್ರ ಹತ್ರ ಮೊಬೈಲ್ ಇಸ್ಕೊಂಡು ಸಬ್ಸ್ಕ್ರೈಬು ಮಾಡ್ಕೊತಾರೆ.
ಇವಾಗ ನಾವೆಲ್ಲಾದರೂ ಟ್ರಾವೆಲ್ ಮಾಡಿದ್ರೆ ಆಟೋಗಳಲ್ಲಿ, ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ ಟ್ರಾವೆಲ್ ಮಾಡಿದಾಗ ಅವರು ಆಟೋ ಡ್ರೈವರ್ಗಳ ಹತ್ರನೇ ಮೊಬೈಲ್ ಇಸ್ಕೊಂಡು ಸಬ್ಸ್ಕ್ರೈಬು ಮಾಡ್ಕೊತಾರೆ. ಬಸ್ ಸ್ಟ್ಯಾಂಡಲ್ಲಿ ಇರೋರ ಹತ್ರನೂ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಈ ಥರ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ಬಟ್ ನಾನು ಮಾಡಿಲ್ಲ. ನಾನು ಬರೀ ನನ್ನ ವಿಡಿಯೋಸ್ ಮೂಲಕನೇ ನನಗೆ ಬಂದಿರೋದು. ನಮ್ಮದು ವಿಡಿಯೋಸು ಸ್ವಲ್ಪ ಓಡಿದಷ್ಟು ನಮಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಬರ್ತಾ ಹೋಗ್ತಾರೆ. ವ್ಯೂಸ್ ಜಾಸ್ತಿ ಬಂದಷ್ಟು ಸಬ್ಸ್ಕ್ರೈಬರ್ಸು ಹೆಚ್ಚಾಗ್ತಾರೆ, ತನ್ನಷ್ಟಕ್ಕೆ ತಾನೇ ಹೆಚ್ಚಾಗ್ತಾರೆ. ಅದು ಓಡೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ವರ್ಷ ಕಷ್ಟನೇ ಆಗುತ್ತೆ, ಕಷ್ಟ ಬೀಳಬೇಕಾಗುತ್ತೆ. ನಾವೇನು ಸೆಲೆಬ್ರಿಟಿಗಳಲ್ಲ. ನಮ್ಮದು ಸ್ಟಾರ್ಟಿಂಗ್ ನಮ್ಮದೆಲ್ಲ ಓಡೋದಕ್ಕೆ, ನಾವು ರೀಚ್ ತೆಗೆದುಕೊಳ್ಳೋದಕ್ಕೆ ಕಾಯಬೇಕು. ನಾವು ಒಂದು 2-3 ವರ್ಷ ಬಿಡದೆ ನಂದೆಷ್ಟು ವಿಡಿಯೋಸ್ ಆಗ್ತಾ ಇರಬೇಕು. ನಂದೆಷ್ಟೋ ವಿಡಿಯೋಸ್ಗೆ ವ್ಯೂಸೇ ಬಂದಿಲ್ಲ, 0 ವ್ಯೂಸ್ ಎಲ್ಲ ಇದೆ. ಬಟ್ ನಾನು ಬಿಡಲಿಲ್ಲ. ನಂದು ಸತತ ಪ್ರಯತ್ನ ನಡೀತಾನೆ ಇತ್ತು. ನಾನು ಸಕ್ಸಸ್ ಮಾಡಿಕೊಂಡೆ. ಆ ಥರ ಛಲ ಇರಬೇಕು, ಹಠ ಇರಬೇಕು. ಆಗ್ತಾ ಇದ್ದರೆ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ತುಂಬ ವಿಡಿಯೋಸ್ಗೆ ನನಗೆ ವ್ಯೂಸೇ ಇಲ್ಲ. 1, 2, 3, 4, 5 ಈ ಥರ ವ್ಯೂಸ್ ಬಂದಿರೋದು ಸಾಕಷ್ಟು ವಿಡಿಯೋಸ್ ಇದೆ. 0 ವ್ಯೂಸ್ ಬಂದಿರೋದು ಇದೆ. ಏನು ಮಾಡೋಕ್ಕಾಗಲ್ಲ. ಕೆಲವು ಜನ ತಮ್ಮ ಮೊಬೈಲಲ್ಲೇ ತಮ್ಮ ವಿಡಿಯೋ ನೋಡ್ಕೊತಾರೆ. ಆ ಥರ ಮಾಡಿದ್ರೆ ಯೂಟ್ಯೂಬಿಂದ ಅವ್ರಿಗೆ ಗೊತ್ತಾದರೆ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಬೇರೆಯವ್ರ ಮೊಬೈಲಿಂದ ನೋಡ್ಬೋದು ನಮ್ಮ ಈ ವಿಡಿಯೋಸು, ವ್ಯೂಸ್ ಬರುತ್ತೆ. ಮತ್ತು ನಮ್ಮ ವಿಡಿಯೋಸ್ನೇ ಪ್ಲೇ ಲಿಸ್ಟ್ಗೆ ಹಾಕ್ಬಿಟ್ಟು ಆ ಲೈವ್ ಹಾಕಿದ್ರೆ ಅದು ಒಂದು ಮೆಥಡ್ ಇದೆ. ಆ ಥರ ಮಾಡಿದ್ರೂ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಇವಾಗ ನಾವು ಈ ಥರ ಮಾತಾಡೋದಕ್ಕೆ ತುಂಬ ಜನ ಲೈವ್ಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಫೇಸ್ನ ಕವರ್ ಮಾಡಿಬಿಟ್ಟು ಮಾತಾಡೋದು ಆ ಥರ ಮಾಡ್ತಾರೆ. ಬಟ್ ವಿಡಿಯೋಸ್ದಲ್ಲಿ ಮಾತ್ರ ಕಾಣಿಸ್ಕೊತಾರೆ. ಆ ವಿಡಿಯೋಸ್ನೇ ಪ್ಲೇ ಲಿಸ್ಟ್ಗೆ ಹಾಕ್ಬಿಟ್ಟು ಲೈವಲ್ಲೇ ಆ ಪ್ಲೇ ಲಿಸ್ಟ್ನ ಆನ್ ಮಾಡಿ ಬಿಟ್ಟರೆ ಜನ ಅದನ್ನು ನೋಡಿಕೊಂಡು ನಮ್ಮ ವಾಚ್ ಅವರು ಕಂಪ್ಲೀಟ್ ಆಗುತ್ತೆ. ಆ ಥರನೂ ಮಾಡ್ಬೋದು. ತುಂಬ ಮೆಥಡ್ಸ್ ಇದೆ. ಅದು ತಿಳ್ಕೊಂಡ್ರೆ ಈಸಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಅದೆಲ್ಲ ನಮಗೂ ತಿಳಿದಿರಲಿಲ್ಲ. ಹೋಗ್ತಾ ಒಂದೊಂದೇ ಕಲಿತಾ ಬಂತು. ಗೊತ್ತಾಗುತ್ತೆ. ಒಂದು ಸ್ವಲ್ಪ ದಿವಸ ಆ ಫೀಲ್ಡಲ್ಲಿದ್ದರೆ ಅದರದ್ದು ಏನು ಅಂತ ಗೊತ್ತಾಗುತ್ತೆ. ಮಾಡಿಕೊಂಡು ಹೋಗ್ತಾ ಇರ್ಬೋದು.